ಹಾಲು ಪೌಡ್ರನ್ನ ಬಳಸಿ ಪರ್ಫೆಕ್ಟ್ ಆಗಿರೋಂಥ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವೆಲ್ಲರೂ ತಮ್ಮನೇಲನ್ನ ನೋಡೇ ಇರ್ತೀರಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಹೋಮ್ ರೆಸಿಪೀಸ್. ಮೊದಲನೇದಾಗಿ ಪಾತ್ರೆನ ಬಿಸಿ ಇಟ್ಕೊಳ್ಳೋಣ. ನಾನು ಅದಕ್ಕೆ 1 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪನ ಹಾಕಿ ಈ ಒಂದು ಕಪ್ನಲ್ಲಿ ನಾನು ಹಾಲನ್ನ ಹಾಕ್ಕೋತಾ ಇದ್ದೀನಿ. ಹಾಲನ್ನ ಕಾಯಿಸಿ ಆರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಅಥವಾ ಬೆಚ್ಚಗಿದ್ದರೆ ಕೂಡ ಪರವಾಗಿಲ್ಲ. 1 ಕಪ್ ಹಾಲು ಮತ್ತು 1 ಸ್ಪೂನ್ ತುಪ್ಪ ಏನಿದೆ ಅದೆರಡು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ನಂತರ ಅದೇ ಸೇಮ್ ಕಪ್ ಮೆಜರ್ಮೆಂಟ್ನಲ್ಲಿ ನಾನು ಅಂಗನವಾಡಿಯಲ್ಲಿ ಸಿಗುವಂಥ ಹಾಲು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸೊ 1 ಕಪ್ ಹಾಲಿಗೆ 3 ಕಪ್ಪು ನಾನು ಹಾಲು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಸೊ ಜಾಮೂನು ಪರ್ಫೆಕ್ಟಾಗಿ ಬರಬೇಕಂದ್ರೆ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 1 ಕಪ್ ಹಾಲಿಗೆ 3 ಕಪ್ಪು ಹಾಲು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಉರಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉರಿ ಜಾಸ್ತಿ ಇತ್ತು ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಟೇಸ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ಮತ್ತೊಂದು ಕಡೆಯಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಪಾತ್ರೆನ ಬಿಸಿಗಿಟ್ಕೊಂಡು ನಾನು ಸೇಮ್ ಕಪ್ನಲ್ಲೇ 3 ಕಪ್ಪು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಹಾಗೆ ಅದೇ ಕಪ್ನಲ್ಲಿ ಬಂದು 2.5 ಕಪ್ಪು ನೀರನ್ನ ಹಾಕ್ಕೋತಾ ಇದ್ದೀನಿ. ಸೊ ಕಪ್ಪು ಮೆಜರ್ಮೆಂಟಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಜಾಮೂನು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು 3 ಕಪ್ಪು ಸಕ್ಕರೆಗೆ 2.5 ಕಪ್ಪು ನಾನು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಬಂದು ಗಟ್ಟಿ ಪಾಕ ಬರುವಂಥದ್ದು ಏನು ಬೇಡ. ಜಸ್ಟು ಸಕ್ಕರೆ ಮೆಲ್ಟ್ ಆದರೆ ಸಾಕಾಗುತ್ತೆ. ಅಥವಾ ಒಂದೆಳೆ ಪಾಕ ಬಂದರೂ ಸಾಕು. ಸೊ ನೀರು ಮತ್ತು ಸಕ್ಕರೆ ನೀಟಾಗಿ ಮಿಕ್ಸ್ ಆಗಿದೆ. ಸಕ್ಕರೆ ಪಾಕನ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. 5 ನಿಮಿಷ ಬೆಂದ ನಂತರ ಅದನ್ನು ಆಫ್ ಮಾಡಿ ಸೈಡ್ಗಿಡೋಣ. ಸೊ ಈ ಟೈಮಲ್ಲಿ ನಾವು ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೇಕಾಗುತ್ತೆ. ಲೆಮನ್ ಜ್ಯೂಸ್ನ ಯಾಕೆ ಹಾಕ್ತಿದ್ದೀನಿ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಒಂದು ಕಡೆ ಪಾಕನೆಲ್ಲ ರೆಡಿ ಆಗಿದೆ. ಅದನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ಮತ್ತೊಂದು ಕಡೆಯಲ್ಲಿ ಹಾಲು ಪೌಡ್ರನ್ನ ನಾವೇನು ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ ಅದನ್ನು ನೋಡ್ತಾ ಇರ್ಬೋದು. ಇವಾಗ ನೀಟಾಗಿ ತಣ್ಣಗಾಗಿದೆ. ಅದಕ್ಕೆ 1/4 ಕಪ್ನಷ್ಟು ಮೈದಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ 1/4 ಕಪ್ಪು ಮೈದಾ ಹಾಕೋದ್ರಿಂದ ಕೋಟಿಂಗ್ ನೀಟಾಗಿ ಬರುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬರೀ ಹಾಲು ಪೌಡ್ರನ್ನ ಹಾಕೋದ್ರಿಂದ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು 1/4 ಕಪ್ನಷ್ಟು ಮಾತ್ರ ನಾನು ಮೈದಾನ ಬೆಳೆಸ್ಕೊತಾ ಇದ್ದೀನಿ. 1/4 ಕಪ್ಪು ಮೈದಾನ ಹಾಕ್ಕೊಂಡು 1 ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಹಾಲನ್ನ ಬೇಕು ಅಂತಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಆಲ್ಮೋಸ್ಟು ಮತ್ತೆ ಇನ್ನೂ ಒಂದು ಅರ್ಧ ಕಪ್ನಷ್ಟು ಹಾಲನ್ನ ಎಕ್ಸ್ಟ್ರಾ ಹಾಕ್ಕೋತಾ ಇದ್ದೀನಿ. ಟೋಟಲಿ ಇಲ್ಲಿ 3 ಕಪ್ಪು ಹಾಲು ಪೌಡ್ರಿಗೆ 1.5 ಕಪ್ಪು ಹಾಲು ಬೇಕಾಗುತ್ತೆ. ಸೊ ನೀರನ್ನ ಹಾಕ್ಕೊಳ್ಬೇಡಿ. ಆದಷ್ಟು ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಲನ್ನ ಹಾಕಿ ನೀಟಾಗಿ ನಾದ್ಕೊಳ್ಬೇಕಾಗುತ್ತೆ. ಲಮ್ಸ್ ಇಲ್ಲದೆ ಇರೋ ಥರ ನೀಟಾಗಿ ನಾದಿದ ನಂತರ ನೋಡ್ತಾ ಇರ್ಬೋದು ಇವಾಗ. ಸೊ ಈ ಒಂದು ಸೈಜ್ನಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಉಂಡೆಗಳನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಾದಿ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಹಾಲು ಪೌಡ್ರ್ ಇರೋದ್ರಿಂದ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ನಾದಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಲಾಂಗ್ ಪ್ರೆಸ್ ಮಾಡಿ ಉಂಡೆ ಮಾಡಬೇಡಿ. ಲೈಟಾಗಿ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ. ಆದಷ್ಟು ಕ್ರಾಕ್ ಇರಬಾರ್ದು. ಕ್ರಾಕ್ ಇದ್ದರೆ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ರೀತಿಯಲ್ಲಿ ಮಾಡಿದ್ರೆ ನೀವು ಕೂಡ ಪರ್ಫೆಕ್ಟ್ ಆಗಿರುವಂಥ ಜಾಮೂನ್ನ ನೋಡ್ಬೋದು. ರೆಡಿ ಮಿಕ್ಸ್ಗಿನ್ನ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಸೊ ಉಂಡೆಗಳನ್ನ ಒಂದು ಕಡೆಯಲ್ಲಿ ಬಿಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತೊಂದು ಕಡೆಯಲ್ಲಿ ಬಂದು ಶುಗರ್ ಸಿರಪ್ ಏನಿತ್ತು ಸ್ವಲ್ಪ ಬೆಚ್ಚಗಿರೋವಾಗ 1 ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ. ಸೊ ಲೆಮನ್ ಜ್ಯೂಸನ್ನ ಯಾಕೆ ಹಾಕ್ಕೊತಿದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೇನೆ ನಾನು. ಶುಗರ್ ಸಿರಪ್ಗೆ ಲೆಮನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ಏನು ಜಾಮೂನು ಉಂಡೆಗಳನ್ನ ಮಾಡಿರ್ತೀವಿ ಅದನ್ನು ನಿಧಾನಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಜೋರಾಗಿ ಹಾಕಿದ್ರೆ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು. ಸೊ ಈ ಒಂದು ಡಿಸ್ಟೆನ್ಸಲ್ಲಿ ಬಿಟ್ಕೊಂಡ್ರೆ ಉಂಡೆಗಳು ಒಡೆಯೋದಿಲ್ಲ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಲ್ಲ ಉಂಡೆಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು 1-2 ಸೆಕೆಂಡು. ಸೊ ಏನು ಸೌಟು ಏನೋ ಹಾಕಿ ಮಿಕ್ಸ್ ಮಾಡಬಾರ್ದು, ಹಾಗೆ ಬಿಟ್ಬಿಡಬೇಕು. ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಇಕ್ಲದಲ್ಲಿ. ಸೊ ಆ ರೀತಿ ನಿಧಾನಕ್ಕೆ ಬಂದು ಹಳ್ಳಾಡಿಸ್ಬೇಕಾಗತ್ತೆ. ಸೊ ಆವಾಗ ಉಂಡೆಗಳೆಲ್ಲ ಅದೇ ಮಡ್ಚಾಕೊಳ್ಳುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಹೊಡೆಯುವಂಥ ಚಾನ್ಸಸ್ ಇರೋದಿಲ್ಲ. ಕ್ರ್ಯಾಕ್ಗಳಾಗಲ್ಲ. ಸೊ ಎಕ್ಸ್ಪೀರಿಯನ್ಸ್ ಇದ್ದಂಥವ್ರು ಈ ಥರ ಮಾಡಿ. ಸೊ ಹೊಸದಾಗಿ ಕಲಿತಾ ಇರೋವಂಥವ್ರು ನಿಧಾನಕ್ಕೆ ಮಡ್ಚಿಕಾಯಿನಲ್ಲೇ ಒಂದೊಂದೇ ಉಂಡೆಗಳನ್ನ ಉಲ್ಟಾ ಮಾಡ್ಕೊಳ್ಬೋದು. ಬಟ್ 1-2 ಸೆಕೆಂಡು. ಸೊ ಏನು ಮಾಡೋಕ್ಕೆ ಹೋಗಬೇಡಿ. 2 ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಂತರ ಮಗ್ಚಿ ಹಾಕ್ಕೊಳ್ಳೋದ್ರಿಂದ ಉಂಡೆಗಳು ಹೊಡೆಯೋದಿಲ್ಲ. ಸೊ ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮಗ್ಚಿ ಬೇಯಿಸ್ಕೊಳ್ಳೋದ್ರಿಂದ ಸೊ ನೀಟಾಗಿ ಕಲರ್ ಬರುತ್ತೆ. ಹಾಗೆ ಒಳಗೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ನೋಡ್ತಾ ಇರ್ಬೋದು ರೆಡಿಯಾಗಿದೆ.
ಸೊ ಈ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಒಂದು 2 ರಿಂದ 3 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಜಾಮೂನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ರೆಸಿಪಿ ಮತ್ತೆ ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ನೋಡ್ಬೋದು. ಹೊರಗೆ ಕೂಡ ತುಂಬ ಫ್ರೈ ಚೆನ್ನಾಗಿ ಬೆಂದಿರುತ್ತೆ. ಸೊ ನಾನು ಇನ್ನೊಂದು ಎಬ್ಬೆ ಕೂಡ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಉಂಡೆಗಳನ್ನ ಹಾಕಬೇಕಾಗುತ್ತೆ. ಒಂದು ಎಬ್ಬೆ ತೆಗೆದ್ಮೇಲೆ 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಎಣ್ಣೆನ ಬಿಸಿ ಮಾಡಿ ನಂತರ ಹಾಕೊಳ್ಳಿ. ಯಾಕಂತಂದ್ರೆ ಒಂದು ಎಬ್ಬೆ ಬೇಯೋ ಟೈಮಲ್ಲಿ ಬಂದು ಎಣ್ಣೆ ಕೂಲ್ ಆಗಿರುತ್ತೆ ಆದಷ್ಟು. ಸೊ ಮತ್ತೆ ಎಬ್ಬೆ ಹಾಕುವಾಗ ಸ್ವಲ್ಪ ಹೀಟ್ ಮಾಡ್ಕೊಂಡು ಹಾಕೊಳ್ಳಿ ಅಂತ ಇರ್ಬೋದು. ನಿಧಾನಕ್ಕೆ ಈ ತರ ಇಟ್ಲದಲ್ಲಿ ಹಾಡ್ಸೋದ್ರಿಂದ ಉಂಡೆಗಳು ಕ್ರಾಕ್ಸ್ ಬರೋದಿಲ್ಲ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಸೊ ನಾನು ಇನ್ನೊಂದು ಎಬ್ಬೆ ಕೂಡ 2 ರೌಂಡ್ ಬೇಯಿಸ್ಕೊಂಡ ನಂತರ ಇಲ್ಲಿ ಏನು ಇಟ್ಕೊಂಡಿದ್ದೆ ನಾನು ಶುಗರ್ ಸಿರಪ್ ಸ್ವಲ್ಪ ಬಿಸಿ ಇದ್ದಂಗೆ ಹಾಕೊಳ್ಬೇಕಾಗುತ್ತೆ ಉಂಡೆಗಳನ್ನ. ತೀರಾ ತಣ್ಣಗಾಯ್ತು ಅಂತಂದ್ರೆ ಅದು ಒಳಗಡೆ ಸಿರಪ್ ನೀಟಾಗಿ ಹೀರ್ಕೊಳ್ಳೋದಿಲ್ಲ, ಆವಾಗ ಉಂಡೆಗಳು ಗಟ್ಟಿ ಇರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರುವಾಗನೇ ಸಿರಪ್ಗೆ ಏನ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಆ ಒಂದು ಜಾಮೂನ್ ಉಂಡೆಗಳನ್ನ ಹಾಕಿ ಒಂದು 2 ರಿಂದ 3 ನಿಮಿಷ ಬಿಟ್ಬಿಡ್ಬೇಕಾಗುತ್ತೆ ನೆನೆಯೋದಕ್ಕೆ. ಅಥವಾ ಟೈಮ್ ಇತ್ತು ಅಂದ್ರೆ ಒಂದು 5 ಮಿನಿಟ್ಸ್ ಬಿಟ್ಟರು ಕೂಡ ತುಂಬಾ ಚೆನ್ನಾಗಿ ಶುಗರ್ ಸಿರಪ್ ನ ಹೀರ್ಕೊಳ್ಳುತ್ತೆ. ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಮಗ್ಚಿ ಬೇಯಿಸ್ಕೊಳ್ಳೋದ್ರಿಂದ ಕಲರ್ ನೋಡ್ತಾ ಇರ್ಬೋದು. 2 ಎಬ್ಬೆನೂ ಎತ್ತಿದ್ದೀನಿ ನಾನು ಇವಾಗ. ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಈ ಒಂದು ಮೆಥಡ್ ನಲ್ಲಿ ಮಾಡೋದ್ರಿಂದ ಜಾಮೂನ್ ಪರ್ಫೆಕ್ಟ್ ಆಗಿರುತ್ತೆ. ತುಂಬಾ ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಇಟ್ಟು ಬೇಯೋದಿಲ್ಲ. ಸೊ ಶುಗರ್ ಸಿರಪ್ ಕೂಡ ಬಿಸಿ ಇದ್ದಂಗೆ ಹಾಕೋಬೇಕು. ಸೊ ನಾನು 2 ಎಬ್ಬೆ ಕೂಡ ಬೇಯಿಸಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ಒಂದು ಕಲರ್ ನಲ್ಲಿ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್ ಅನ್ನೋದು. ಸೊ ನಾವು ರೆಡಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ನಮಗೂ ಕೂಡ ತುಂಬಾ ಖುಷಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೈನ್ ಆಗಿರುತ್ತೆ.